ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಒಂದು ಬಲ ಇದೆ, ಬೌದ್ಧಿಕ ಬಲ, ಅದಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಸಮಸ್ಯೆ ಇಲ್ಲ. ಆದರೆ ಸ್ವಲ್ಪ ಸಂದಿಗ್ಧ ವಾತಾವರಣ ಇರ್ತದೆ, ಅಂದರೆ ಕಷ್ಟ ಅನ್ನಿಸುವಂಥ ಪರಿಸ್ಥಿತಿಗಳು ಎದುರಾಗುತ್ತೆ ಈ ದಿವಸ. ಯಾಕೆಂದರೆ ಅಷ್ಟಮದ ಮಾಂದಿ ಸ್ವಲ್ಪ ನೋವನ್ನು ತರ್ತಾನೆ, ವ್ಯಥೆ ಉಂಟಾಗುತ್ತೆ, ಗೊಂದಲ ಉಂಟಾಗುತ್ತೆ, ಜವಾಬ್ದಾರಿ ತಗೊಳ್ಳೋದಾ ಬೇಡವಾ ಅಂತ ಒಂಥರ ಗೊಂದಲ. ಮತ್ತು ವಸ್ತು ನಷ್ಟತೆ, ಒಂದು ವಸ್ತು ಮುಖ್ಯವಾದ ಕಳೆದು ಹೋಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಶತ್ರುಗಳನ್ನು ಮಣಿಸಿ ಕೆಲಸ ಮಾಡಿಸಿ ಹಣ ತಗೊಳ್ಳೋ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ, ಹಿರಿಯ ಮಿತ್ರರು, ಹಳೆಯ ಮಿತ್ರರ ಭೇಟಿ ಆಗುತ್ತೆ, ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಂದಲೂ ಸಹಾಯ ಸಿಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಸ್ವಲ್ಪ ಬೌದ್ಧಿಕ ವ್ಯತ್ಯಾಸಗಳು, ನಿಮ್ಮ ಥಾಟ್ಸ್ ಇದೆಯಲ್ಲ, ಆ ಥಾಟ್ಸಿಂದನೇ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ನೀವೊಂದು ಆಲೋಚಿಸ್ತೀರಾ, ಅವರೊಂದು ಇದು ಏರುಪೇರಾಗ್ಬಿಡುತ್ತೆ. ಇದಕ್ಕೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಸ್ವಲ್ಪ ತೊಡಕು. ಆರೋಗ್ಯದಲ್ಲೂ ಅಷ್ಟೇ ನಿಮಗೆ ಸ್ವಲ್ಪ ತರಚೋದು, ಗಾಯಗಳಾಗೋದು ಇಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರಾ ಈ ದಿವಸ, ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಒಂದೇನಪ್ಪ ಅಂದರೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಧೈರ್ಯವೂ ಇದೆ ನಿಮಗೆ, ಸಂಶಯ ಇಲ್ಲ. ಆದರೆ ಈ ತೊಡಕುಗಳಿಂದ ಬಿಡಿಸ್ಕೊಳ್ಬೇಕಲ್ಲ, ಗುರುಚರಿತ್ರೆ ಪಾರಾಯಣ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿದೆ. ನೀವು ಎಲ್ಲಿ ಹೋದರೂ ಊಟಕ್ಕೆ ಕೊರತೆ ಆಗೋದಿಲ್ಲ, ಬಸ್ಸಲ್ಲಿದ್ದರೂ ಒಂದು ಪ್ಲೇಟ್ ಎಲ್ಲಿಂದಲೋ ಬಂದುಬಿಡುತ್ತೆ, ಆ ಥರದ್ದು. ಇನ್ನು ಮನೆಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಬಲ ಇದೆ, ಸಂಶಯ ಬೇಡ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಸ್ವಲ್ಪ ಉದರ ಬಾಧೆ, ಸ್ವಲ್ಪ ತೊಂದರೆ, ಹೊಟ್ಟೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಜೊತೆಗೆ ಈ ದಿವಸ ಬೌದ್ಧಿಕವಾಗಿ ಅಂದರೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ. ಸ್ವಲ್ಪ ಆಲೋಚನೆ ಮಾಡುವಾಗ ಹಿರಿಯರ ಸಲಹೆ ತಗೊಳ್ಳಿ ಈ ದಿವಸ. ನೀವು ಕೂಡ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ, ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಿಕೆ ಇದೆ, ಯಾಕೋ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಾ ಈ ದಿವಸ. ಸಣ್ಣ ಪುಟ್ಟದ್ದನ್ನು ತುಂಬ ಕೊರಗು, ಆ ಥರದ ಲಕ್ಷಣ ಇದೆ. ಜೊತೆಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು ಈ ದಿವಸ. ಬಂಧು ಮಿತ್ರರಲ್ಲಿ ತುಂಬ ಯಾರನ್ನು ಗೌರವಿಸ್ತೀರೋ ಅಂಥವರಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ಬಿಡುತ್ತೆ, ಅಂಥದ್ದೊಂದು ಲಕ್ಷಣ ಇದೆ, ಹುಷಾರು. ಈ ಹಾಲು ಹೈನು ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕಿದೆ ಈ ದಿವಸ, ಕ್ಲಿಷ್ಟತೆ, ಕಷ್ಟಪಡಬೇಕಲ್ಲ ಅಂತ ಅನಿಸುತ್ತೆ, ಕಷ್ಟಪಡುವ ಸಂದರ್ಭ ಎದುರಾಗುತ್ತೆ ಈ ದಿವಸ. ಸ್ವಲ್ಪ ಬಲಹೀನವಾಗಿದೆ ನಿಮಗೂ ಕೂಡ. ನೀವು ಕೂಡ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಅಭಿಷೇಕ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದೆಲ್ಲ ಕೊಟ್ಟರೆ ಒಳ್ಳೆಯದು, ಸಕ್ಕರೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ದೇಹ ಆರೋಗ್ಯ ಸ್ವಲ್ಪ ವೀಕ್ ಆಗುತ್ತೆ, ತರಚೋದು, ಗಾಯಗಳಾಗೋದು ಇಂತಹ ಸಾಧ್ಯತೆ ಇದೆ. ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರ್ಬೇಕು ತಾವು ಈ ದಿವಸ. ಸ್ತ್ರೀಯರಿಗೆ ಅತಿಯಾದ ವ್ಯಯ ಇದೆ, ಮಕ್ಕಳ ಸಲುವಾಗಿ ಮನಸ್ತಾಪಗಳಾಗುತ್ತೆ, ಮಕ್ಕಳಿಂದ ದೂರ ಆಗ್ತಕ್ಕಂಥದ್ದು ಅಥವಾ ಅವರೇ ದೂರ ಇರೋದು, ಇಂಥ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಷ್ಟಗಳು, ಕ್ಲಿಷ್ಟತೆ ಇದೆ ಈ ದಿವಸ. ನೀವು ಕೂಡ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಹ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಸಹಕಾರಿಯಾಗುತ್ತೆ, ಉಪಕಾರವಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ, ಗ್ರಹ ಸ್ಥಿತಿಗಳು ಹಾಗೆ ಗ್ರಹದ ಪ್ರಭಾವ ರಾಶಿಗಳ ಮೇಲೆ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ರಿ, ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.